ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಲಾಸ್ಟ್ ವಿಡಿಯೋನಲ್ಲಿ ಅಪ್ಲೈಡ್ ಸೈನ್ಸ್ DCETನಲ್ಲಿ ಅಪ್ಲೈಡ್ ಸೈನ್ಸ್ ವಿಡಿಯೋ ಶುರು ಮಾಡಿದ್ದೆ. ಅದರಲ್ಲಿ ಹುಕ್ಸ್ಲಾ ಹೇಳ್ತಾ ಇದ್ದೆ. ಅದರಲ್ಲಿ ಸ್ಟೇಟ್ಮೆಂಟ್ ಹೇಳಿದ್ದೆ. ಸ್ಟೇಟ್ಮೆಂಟ್ ಜೊತೆಗೆ ಎಲಾಸ್ಟಿಸಿಟಿ ಅಂದರೆ ಏನು ಅಂತ ಹೇಳಿದ್ದೆ, ಪ್ಲಾಸ್ಟಿಸಿಟಿ ಹೇಳಬೇಕಾಗಿತ್ತು. ಆಯಿತಾ? ನೋಡಿ, ಹುಕ್ಸ್ಲಾ ಸ್ಟೇಟ್ಸ್ ದಟ್ within elastic limit stress is directly proportional to strain ಅಂತ. ನಿಮಗೆ ಇದರಲ್ಲಿ ಸ್ಟ್ರೆಸ್ ಅಂದರೆ ಡಿಫೈನ್ ಮಾಡಿದ್ದೀನಿ, ಸ್ಟ್ರೈನ್ ಅಂದರೆ ಡಿಫೈನ್ ಮಾಡಿದ್ದೀನಿ, ಪ್ರಪೋರ್ಷನಲ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ ಏನು ಅಂತ ಹೇಳಿದೆ. ಇದೊಂದು ಎಲಾಸ್ಟಿಕ್ ಲಿಮಿಟ್ ಅಂದರೆ ಏನು ಅಂತ ಹೇಳಬೇಕಾಗಿತ್ತು. ಎಲಾಸ್ಟಿಕ್ ಲಿಮಿಟ್, ಎಲಾಸ್ಟಿಸಿಟಿ ಅಂದರೆ ಏನು ಅಂತ ಹೇಳಿದೆ. ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ಮ್ಯಾಟರ್ ಬೈ ವರ್ಚ್ಯೂ ಆಫ್ ವಿಚ್ ದ ಬಾಡಿ ಆಫ್ಟರ್ ಡಿಫಾರ್ಮೇಷನ್ regains its original shape and size after the removal of external forces causing deformation. ಅದು ಎಲಾಸ್ಟಿಸಿಟಿದು ಡೆಫಿನೇಷನ್. ಹಂಗಂದ್ರೆ ಅರ್ಥ ಏನು ಅದನ್ನು ಹೇಳಿದ್ದೆ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ನೋಡಿ, ನೆಕ್ಸ್ಟು ಪ್ಲಾಸ್ಟಿಸಿಟಿ. ನೋಡಿ, ಪ್ಲಾಸ್ಟಿಸಿಟಿ ಅಂತಂದ್ರೆ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ಮ್ಯಾಟರ್ by virtue of which the body after deformation do not regain. ಅದಕ್ಕೆ ಬರೀ regain ಅಂತ ಬರುತ್ತೆ. ಇದಕ್ಕೆ do not regain its original shape and size when the external forces causing deformation are removed. ಹಂಗಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ಈಗ ಯಾವುದೋ ಒಂದು ಆಬ್ಜೆಕ್ಟ್ಗೆ ಒಂದು ಟೆನ್ಸೈಲ್ ಫೋರ್ಸ್ ಅಪ್ಲೈ ಮಾಡ್ತೀನಿ. ಟೆನ್ಸೈಲ್ ಫೋರ್ಸ್ ಅಪ್ಲೈ ಮಾಡಿದಾಗ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಡಯಾಮೀಟರ್ ಡಿಕ್ರೀಸ್ ಆಗುತ್ತೆ, ಲೆಂತ್ ಇನ್ಕ್ರೀಸ್ ಆಗುತ್ತೆ. ಈಗ ಇದು ಹಿಂಗಾಗಿರ್ತದೆ ಅಂದ್ಕೊಳ್ಳಿ, ಅಪ್ಲೈ ಮಾಡಿದಾಗ ಈ ತರ ಬಂದಿರುತ್ತೆ. ಈಗ ನಾವು ಫೋರ್ಸ್ನ ತೆಗೆದಾಗ, ರಿಮೂವ್ ಮಾಡಿದಾಗ ಹಿಂಗೆ ಇದ್ಬಿಟ್ರೆ ವಾಪಸ್ ಇನಿಷಿಯಲ್ ಸ್ಟೇಟ್ಗೆ ಬಂದಿಲ್ಲ ಅಂತಂದ್ರೆ ದಿಸ್ ಪ್ರಾಪರ್ಟಿ ಇಸ್ ಕಾಲ್ಡ್ ಪ್ಲಾಸ್ಟಿಸಿಟಿ. ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ಮ್ಯಾಟರ್ ಬೈ ವರ್ಚ್ಯೂ ಆಫ್ ವಿಚ್ ದ ಬಾಡಿ ಆಫ್ಟರ್ ಡಿಫಾರ್ಮೇಷನ್ do not regain its original shape and size. After the removal of external forces causing deformation. ಇದನ್ನ ಪ್ಲಾಸ್ಟಿಸಿಟಿ ಅಂತ ಕರೀತಾರೆ. ಈಗ ನಮಗೆ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಎಲಾಸ್ಟಿಕ್ ಲಿಮಿಟ್ ಅಂತ. ನೋಡಿ, ಎಲಾಸ್ಟಿಕ್ ಲಿಮಿಟ್ ಅಂತಂದ್ರೆ ಒಂದು ಎಕ್ಸಾಂಪಲ್ ಅಲ್ಲಿ ಹೇಳ್ತೀನಿ ನೋಡಿ. ಈಗ ಇದು ಒಂದು ಯಾವುದೋ ಒಂದು ಮೆಟೀರಿಯಲ್ ಅನ್ಕೊಳ್ಳಿ, ಆಯ್ತಾ, ಡಸ್ಟರು. ಇದಕ್ಕೆ ನಾನು ಟೆನ್ಸೈಲ್ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಏನು ಅಪ್ಲೈ ಮಾಡ್ತಾ ಇದ್ದೀನಿ? ಟೆನ್ಸೈಲ್ ಫೋರ್ಸ್, ಹಿಂಗಿಂಗೆ ಟೆನ್ಸೈಲ್ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಎಷ್ಟು ಅಪ್ಲೈ ಮಾಡ್ತಾ ಇದ್ದೀನಿ ಅಂತಂದ್ರೆ 100 kN ಲೋಡನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಈಗ 100 kN ಲೋಡ್ ಅಪ್ಲೈ ಮಾಡಿದಾಗ ಇದೇನಾಗುತ್ತೆ ಅಂತಂದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಆ ಲೋಡ್ನ ತೆಗೆದುಬಿಡ್ತೀನಿ. ತೆಗೆದಾಗ ವಾಪಸ್ ಬಂತು, ಇನಿಷಿಯಲ್ ಹಿಂಗೆ ಇದು ಹೆಂಗಿತ್ತು ಹಂಗೆ ಬಂತು ಅಂದ್ಕೊಳ್ಳಿ. ಈಗ 100 kN ಲೋಡ್ ಅಪ್ಲೈ ಮಾಡಿದೆ, ಟೆನ್ಸೈಲ್ ಫೋರ್ಸು, ಇದು ಎಕ್ಸ್ಪ್ಯಾಂಡ್ ಆಯಿತು, ತೆಗೆದ್ಬಿಟ್ಟೆ, ವಾಪಸ್ ಬಂತು. ಆಯಿತಾ? ಈಗ ನಾನೇನು ಮಾಡ್ತೀನಿ, 100 ಇದ್ದದ್ದು ಇನ್ಕ್ರೀಸ್ ಮಾಡ್ತೀನಿ, 150 kN ಅಪ್ಲೈ ಮಾಡಿದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ, ಪುನಃ ತೆಗೆದ್ಬಿಟ್ಟಾಗ ವಾಪಸ್ ಬರುತ್ತೆ. 150 kN ಲೋಡ್ ಅಪ್ಲೈ ಮಾಡಿದೆ, ಎಕ್ಸ್ಪ್ಯಾಂಡ್ ಆಯಿತು, ರಿಮೂವ್ ಮಾಡಿದೆ, ವಾಪಸ್ ಬಂತು. 199 kN ಲೋಡ್ ಅಪ್ಲೈ ಮಾಡ್ತೀನಿ, ಎಕ್ಸ್ಪ್ಯಾಂಡ್ ಆಯಿತು, ವಾಪಸ್ ಬಂತು, ತೆಗಿತೀನಿ, ಪುನಃ ವಾಪಸ್ ಇದೇ ಸ್ಟೇಟಿಗೆ ಬಂತು. 200 kN ಅಪ್ಲೈ ಮಾಡ್ತಾ ಇದ್ದೀನಿ, ಎಕ್ಸ್ಪ್ಯಾಂಡ್ ಆಯಿತು, ಲೋಡ್ ತೆಗೆದಾಗ ವಾಪಸ್ ಬರಲಿಲ್ಲ, ಅದು ಹಂಗೆ ಇತ್ತು. ಅಂದರೆ 100 kN ಅಪ್ಲೈ ಮಾಡಿದಾಗ ಎಕ್ಸ್ಪ್ಯಾಂಡ್ ಆಗಿತ್ತು, ರಿಮೂವ್ ಮಾಡಿದಾಗ ವಾಪಸ್ ಬಂತು. 150 kN ಲೋಡ್ ಅಪ್ಲೈ ಮಾಡಿದಾಗ ಎಕ್ಸ್ಪ್ಯಾಂಡ್ ಆಯಿತು, ರಿಮೂವ್ ಮಾಡಿದಾಗ ವಾಪಸ್ ಬಂತು. 199 kN ಅಪ್ಲೈ ಮಾಡಿದಾಗ ಎಕ್ಸ್ಪ್ಯಾಂಡ್ ಆಯಿತು, ರಿಮೂವ್ ಮಾಡಿದಾಗ ವಾಪಸ್ ಇನಿಷಿಯಲ್ ಸ್ಟೇಟ್ಗೆ ಬಂತು. 200 kN ಅಪ್ಲೈ ಮಾಡಿದಾಗ ಬರ್ತಾ ಇಲ್ಲ ಅಂತಂದ್ರೆ ಆ 199 ಇದೆಯಲ್ಲ, ಅದನ್ನ ಎಲಾಸ್ಟಿಕ್ ಲಿಮಿಟ್ ಅಂತ ಕರೀತಾರೆ. ಇಟ್ ಈಸ್ ದಿ, ಅಂದ್ರೆ ಎಲ್ಲಿ ತನಕ ಈ ಮೆಟೀರಿಯಲ್ ಎಲಾಸ್ಟಿಕ್ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡ್ತದೋ, ಆ ಮ್ಯಾಕ್ಸಿಮಮ್ ಲಿಮಿಟ್ ಇರ್ತದಲ್ಲ, ಅದಕ್ಕೆ ಎಲಾಸ್ಟಿಕ್ ಲಿಮಿಟ್ ಅಂತ ಕರೀತಾರೆ. ಅದನ್ನ ಹೇಳ್ಬೇಕು ಅಂತಂದ್ರೆ ಇಟ್ ಈಸ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸ್ಟ್ರೆಸ್ up to which the body after deformation regains its original shape and size. It is the maximum value of stress up to which the body
regains its original shape and size after the removal of external force. ಅದಕ್ಕೆ ಎಲಾಸ್ಟಿಕ್ ಲಿಮಿಟ್ ಅಂತ ಕರೀತಾರೆ. ನೋಡಿ, ಆ ಎಲಾಸ್ಟಿಕ್ ಲಿಮಿಟ್ ಒಳಗಡೆ ಇದ್ರೆ ಮಾತ್ರ ಈ ಹುಕ್ಸ್ ಲಾ ಹೋಲ್ಡ್ಸ್ ಗುಡ್. ಏನ್ ಹೇಳ್ತಿದೆ ಹುಕ್ಸ್ ಲಾ ಸ್ಟೇಟ್ಮೆಂಟ್ ನೋಡಿ, ವಿತ್ ಇನ್ ಎಲಾಸ್ಟಿಕ್ ಲಿಮಿಟ್ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್. ಇದನ್ನ ಹುಕ್ಸ್ ಲಾ ಅಂತ ಕರೀತಾರೆ. ಸರಿನಾ? ನೋಡಿ, ಇದರಲ್ಲಿ ನಿಮಗೆ ಒಂದು ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಅಂತ ಬರುತ್ತೆ. ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಅಂತ ನೋಡಿ. ಮೈಲ್ಡ್ ಸ್ಟೀಲ್ ಸ್ಪೆಸಿಮನ್ಗೆ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ನೋಡಿ ಈ ತರ ಇರ್ತದೆ. ಈ ಕಡೆ ಸ್ಟ್ರೆಸ್, ಈ ಕಡೆ ಸ್ಟ್ರೈನ್ ವ್ಯಾಲ್ಯೂನ ಪ್ಲಾಟ್ ಮಾಡಿದಾಗ ನೋಡಿ, ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಅಂದ್ರೆ ಈ ಸಿವಿಲ್ ಮೆಕ್ಯಾನಿಕಲ್ ಅವರಿಗೆ ಗೊತ್ತಿರ್ತದೆ. ಈ ಯೂನಿವರ್ಸಲ್ ಟೆಸ್ಟಿಂಗ್ ಮಿಷಿನ್ ಅಂತ ಇದೆ. ಆ ಯೂನಿವರ್ಸಲ್ ಟೆಸ್ಟಿಂಗ್ ಮಿಷಿನ್ ಅಲ್ಲಿ ಈ ತರ ಒಂದು ಮೈಲ್ಡ್ ಸ್ಟೀಲ್ ರಾಡ್ ನ ಹಿಂಗೆ ಫಿಕ್ಸ್ ಮಾಡಿರ್ತಾರೆ ಆ ಕಡೆ ಈ ಕಡೆ. ಇದು ಲೋಡ್ ನ ಅಪ್ಲೈ ಮಾಡಿದಾಗ ಹಿಂಗೆ ಎಳಿತಾ ಇರ್ತದೆ. ಈ ತರ ಹಿಂಗೆ ಎಳಿತಾ ಇದ್ದಂಗೆ ಏನಾಯ್ತದೆ, ಸೆಂಟರ್ ನಲ್ಲಿ ಡಯಾಮೀಟರ್ ಸಣ್ಣ ಆಗಿ ಹೆಂಗೆ ಇನ್ನೂ ಲೋಡ್ಗಳು ಜಾಸ್ತಿ ಕೊಟ್ಟಾಗ ಕಟ್ ಆಗ್ಬಿಡ್ತದೆ. ಈ ತರ ಒಂದೊಂದು ಲೋಡ್ ಇನ್ಕ್ರೀಸ್ ಮಾಡಿದಾಗ ಸ್ಟ್ರೆಸ್ ಎಷ್ಟು ಸ್ಟ್ರೈನ್ ಎಷ್ಟು ಅದಕ್ಕೆ ಗ್ರಾಫ್ ಪ್ಲಾಟ್ ಮಾಡಿದ್ರೆ ಮೈಲ್ಡ್ ಸ್ಟೀಲ್ ಸ್ಪೆಸಿಮನ್ಗೆ ಆ ಗ್ರಾಫ್ ನೋಡಿ ಈ ತರ ಬರುತ್ತೆ. ಒಟ್ಟು 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ತವೆ. 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿ. ABCD ಅಂತ ಹೇಳ್ತೀನಿ. ABCDEF 6 ಇದೆ, 5 ಅಲ್ಲ 6 ಇಂಪಾರ್ಟೆಂಟ್ ಪಾಯಿಂಟ್. ಯಾವ್ದಾವ್ದಪ್ಪ ಅಂತಂದ್ರೆ ಪಾಯಿಂಟ್ ಎ ಐತಲ್ಲ, ಇದಕ್ಕೆ ಪ್ರಪೋರ್ಷನಾಲಿಟಿ ಲಿಮಿಟ್ ಅಂತ ಕರೀತಾರೆ. ಪ್ರಪೋರ್ಷನಾಲಿಟಿ ಲಿಮಿಟ್ ಎಗೆ ಏನಂತ ಕರೀತಾರೆ? ಪ್ರಪೋರ್ಷನಾಲಿಟಿ ಲಿಮಿಟ್. ಬಿಗೆ ಎಲಾಸ್ಟಿಕ್ ಲಿಮಿಟ್, ಬಿಗೆ ಏನಂತ ಕರೀತಾರೆ? ಎಲಾಸ್ಟಿಕ್ ಲಿಮಿಟ್. ಸಿಗೆ ಅಪ್ಪರ್ ಈಲ್ಡ್ ಪಾಯಿಂಟ್ ಅಂತ. ಡಿಗೆ ಲೋವರ್ ಈಲ್ಡ್ ಪಾಯಿಂಟ್. ಹೀಗೆ ಮ್ಯಾಕ್ಸಿಮಮ್ ಸ್ಟ್ರೆಸ್ ಪಾಯಿಂಟ್ ಅಥವಾ ಅಲ್ಟಿಮೇಟ್ ಸ್ಟ್ರೆಸ್ ಪಾಯಿಂಟ್ ಅಂತ ಕರೀತಾರೆ. ಮ್ಯಾಕ್ಸಿಮಮ್ ಸ್ಟ್ರೆಸ್ ಪಾಯಿಂಟ್. ಎಫ್ಗೆ ಬ್ರೇಕಿಂಗ್ ಪಾಯಿಂಟ್. ನೋಡಿ, ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಅಲ್ಲಿ. ಎ ಅಂದ್ರೆ ಏನು? ಪ್ರಪೋರ್ಷನಾಲಿಟಿ ಲಿಮಿಟ್. ಹಂಗಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ಈ ಪಾಯಿಂಟ್ ಇಂದ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಈ ಪಾಯಿಂಟ್ ತನಕ ಸ್ಟ್ರೆಸ್ ಇನ್ಕ್ರೀಸ್ ಆದ್ರೆ ಸ್ಟ್ರೈನ್ ಇನ್ಕ್ರೀಸ್ ಆಯ್ತಾ ಹೋಗುತ್ತೆ ಅಂತ. ಅದಕ್ಕಿಂತ ಸ್ವಲ್ಪ ಮೇಲ್ ಬಂದಾಗ, ಸ್ವಲ್ಪ ಲೋಡ್ ಇನ್ನೂ ಜಾಸ್ತಿ ಮಾಡಿದಾಗ ಎಲಾಸ್ಟಿಕ್ ಲಿಮಿಟ್ ಅಂತ ಬರುತ್ತೆ. ನೋಡಿ, ಇಲ್ಲಿ ತನಕ ಮಾತ್ರ ಲೋಡ್ ನ ರಿಮೂವ್ ಮಾಡಿದ್ರೆ ವಾಪಸ್ ಅದು ಯಾವ ಸ್ಟೇಟ್ ಇತ್ತೋ ಆ ಸ್ಟೇಟ್ಗೆ ರೀಗೇನ್ ಆಗುತ್ತೆ ಅಪ್ ಟು ದಿಸ್ ಪಾಯಿಂಟ್. ಇನ್ನೂ ಲೋಡ್ ಇನ್ಕ್ರೀಸ್ ಮಾಡಿದಾಗ ಪ್ಲಾಸ್ಟಿಕ್ ಸ್ಟೇಟ್ ಹೊಟ್ಟೋಗ್ಬಿಟ್ಟು ಎಲಾಸ್ಟಿಕ್ ಸ್ಟೇಟ್ ಹೊಟ್ಟೋಗ್ಬಿಟ್ಟು ಪ್ಲಾಸ್ಟಿಕ್ ಸ್ಟೇಟ್ ಆಗ್ಬಿಡ್ತದೆ, ಅಂದ್ರೆ ವಾಪಸ್ ಬರಲ್ಲ. ನೋಡಿ, ಇಲ್ಲಿ ತನಕ ಎಲಾಸ್ಟಿಕ್ ಲಿಮಿಟ್ ಇದು. ಇದರಿಂದ ಮುಂದಕ್ಕೆ ಹೋಯ್ತು ಅಂತಂದ್ರೆ ಮೆಟೀರಿಯಲ್ ಹೆಂಗಿರ್ತದೋ ಹಂಗೆ ಇರ್ತದೆ, ವಾಪಸ್ ಇನಿಷಿಯಲ್ ಸ್ಟೇಟ್ ಬರಲ್ಲ. ನೋಡಿ, ಇಲ್ಲಿ ತನಕ ಏನಪ್ಪಾ ಅಂತಂದ್ರೆ ಇಲ್ಲಿ ತನಕ ನೋಡಿ ಸ್ಟ್ರೈಟ್ ಇದೆ ಅಲ್ವಾ? ಸ್ಟ್ರೈಟ್. ಆಕ್ಚುಲಿ ನಮ್ಗೆ ಗ್ರಾಫ್ ಏನಾಗ್ಬೇಕು ಅಂದ್ರೆ ಇದು ಹಿಂಗೆ ಕಂಟಿನ್ಯೂ ಆಗ್ಬೇಕು ಹಿಂಗೆ. ಆದ್ರೆ ಹಿಂಗೆ ಕಂಟಿನ್ಯೂ ಆಗಲ್ಲ. ಈ ಎಲಾಸ್ಟಿಕ್ ಲಿಮಿಟ್ ಆದ್ಮೇಲೆ ಏನಾಯ್ತದೆ, ಗ್ರಾಫ್ ಈ ತರ ಹಿಂಗ್ ಬಂದ್ಬಿಡ್ತದೆ. ಹಿಂಗೆ ನೋಡಿ, ಹಿಂಗ್ ಬಂದ್ಬಿಡ್ತು ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ಹಿಂಗಿಂಗೆ ಯಾವ ವ್ಯಾಲ್ಯೂ? ಹಿಂಗಿಂಗ್ ಬಂದ್ರೆ ಸ್ಟ್ರೈನ್ ವ್ಯಾಲ್ಯೂ, ಹಿಂಗಿಂಗ್ ಬಂದ್ರೆ ಸ್ಟ್ರೆಸ್ ವ್ಯಾಲ್ಯೂ. ಈ ಪಾಯಿಂಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸ್ಟ್ರೈನ್ ವ್ಯಾಲ್ಯೂ ಜಾಸ್ತಿ. ಸ್ಟ್ರೆಸ್ ಕಂಪೇರ್ ಮಾಡಿದ್ರೆ ಸ್ಟ್ರೈನ್ ವ್ಯಾಲ್ಯೂ ಜಾಸ್ತಿ ಇದೆ. ಇಲ್ಲಿ ಬಿ ಇಂದ ನೋಡಿ ಸಿ ತನಕ, ಆ ಬಿ ಇಂದ ಡಿ ತನಕ ಹಿಂಗಿಂಗ್ ಜಾಸ್ತಿ ಆಗುತ್ತೆ, ಹಿಂಗಿಂಗ್ ಜಾಸ್ತಿ ಆಗಲ್ಲ. ನೋಡಿ, ಈ ತರ ಆಯ್ತದಲ್ಲ, ಇದಕ್ಕೆ ಈಲ್ಡಿಂಗ್ ಅಂತ ಕರೀತಾರೆ. ಈಲ್ಡಿಂಗ್ ಇಸ್ ಎ ಪ್ರಾಸೆಸ್ ವೇರ್ ದ ವ್ಯಾಲ್ಯೂ ಆಫ್ ಇನ್ಕ್ರೀಸ್ ಇನ್ ಸ್ಟ್ರೈನ್ ಇರ್ತದಲ್ಲ, ಕಂಪೇರ್ ಟು ಸ್ಟ್ರೆಸ್ ಈಸ್ ಹೈಯರ್, ಮೋರ್. ಸ್ಟ್ರೆಸ್ಗೆ ಕಂಪೇರ್ ಮಾಡಿದ್ರೆ ಈ ಸ್ಟ್ರೈನ್ ವ್ಯಾಲ್ಯೂ ಜಾಸ್ತಿ ಇರ್ತದಲ್ಲ, ಅದಕ್ಕೆ ಆ ಪ್ರಾಸೆಸ್ಗೆ ಏನಂತ ಕರೀತಾರೆ? ಈಲ್ಡಿಂಗ್ ಅಂತ ಕರೀತಾರೆ. ಇಲ್ಲಿ ಈಲ್ಡಿಂಗ್ ಅಲ್ಲಿ 2 ಪಾಯಿಂಟ್ ಇದೆ ನೋಡಿ. ಒಂದು ಅಪ್ಪರ್ ಈಲ್ಡ್ ಪಾಯಿಂಟ್, ಇನ್ನೊಂದು ಲೋವರ್ ಈಲ್ಡ್ ಪಾಯಿಂಟ್. ಈಗ ಈಲ್ಡಿಂಗ್ ಬಂದ್ಬಿಡ್ತು, ಪ್ಲಾಸ್ಟಿಕ್ ಸ್ಟೇಟ್ ಆದ್ಮೇಲೆ ಈಲ್ಡಿಂಗ್ ಅಂದ್ರೆ ಇನ್ಕ್ರೀಸ್ ಆಯ್ತಾ ಹೋಯ್ತಾ ಇರ್ತದೆ. ಇನ್ನೂ ಲೋಡ್ ನ ಅಪ್ಲೈ ಮಾಡಿದಾಗ ಏನಾಗುತ್ತೆ ನೋಡಿ, ಪುನಃ ಹಿಂಗ್ ಮೇಲ್ ಬರುತ್ತೆ. ಸರ್, ಮೇಲೆ ಯಾಕೆ ಬರುತ್ತೆ? ಹಿಂಗೆ ಬರ್ಬೇಕಲ್ವಾ ಅಂತ ನೀವು ಕೇಳ್ಬೋದು. ನೋಡಿ, ಏನಕ್ಕಪ್ಪ ಇದು ಮೇಲೆ ಹೋಗುತ್ತೆ ಅಂತಂದ್ರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದು ಕ್ಯಾಂಡಲ್ ಅನ್ನ
ಕ್ಯಾಂಡಲ್ ಆನ್ ಮಾಡಿರ್ತೀರಾ, ಅದು ಇನ್ನೇನೋ ಕೆಟ್ಟೋಗೋ ಟೈಮಲ್ಲಿ ಜೋರಾಗಿ ಉರಿದ್ಬಿಟ್ಟು ಕೆಟ್ಟೋಗ್ಬಿಡ್ತದೆ ಅಲ್ವಾ. ಅದೇ ಥರ ಯಾರಾದರೂ ಒಬ್ರು ICUನಲ್ಲಿ ಇನ್ನೇನೋ ಪ್ರಾಣ ಹೊರಟಾಗ್ತಾ ಇದೆ ಅಂತ ಇದ್ದಾಗ ಮಾತಾಡ್ತಾನೆ ಇರಲ್ಲ, ಇನ್ನೊಂದು 5 ನಿಮಿಷ ಅಥವಾ ಒಂದು 10 ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ ಅಂದರೆ ಲಾಸ್ಟಲ್ಲಿ ಮಾತಾಡ್ತಾರೆ. ಅಂದರೆ ಅದು ಫೇಲ್ ಆಗೋ ಟೈಮಲ್ಲಿ ಅದು ಜಾಸ್ತಿ ಸ್ಟ್ರೆಸ್ಸನ್ನು ತೋರಿಸ್ತದೆ, ರೆಸಿಸ್ಟೆನ್ಸ್ ತೋರಿಸ್ತದೆ. ಅದಕ್ಕೆ ಏನಾಗುತ್ತೆ ಅಂತಂದರೆ ನೋಡಿ, ಇಲ್ಲಿ ಡೌನ್ ಬಂದಿದ್ದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ನೂ ಲೋಡ್ ಜಾಸ್ತಿ ಮಾಡಿದಾಗ ನೋಡಿ ಹಿಂಗೆ ಬಂದ್ಬಿಡ್ತದೆ. ಈ ಪಾಯಿಂಟಲ್ಲಿ ಬ್ರೇಕ್ ಆಗಿಬಿಡ್ತದೆ. ಅದಕ್ಕೆ ಬ್ರೇಕಿಂಗ್ ಪಾಯಿಂಟ್ ಅಂತ ಕರೀತಾರೆ. ಇಲ್ಲಿ ಐತಲ್ಲ ನೋಡಿ, ಇಲ್ಲಿ ಇದಕ್ಕೆ ನೋಡಿ, ಈಗ ಈ ಗ್ರಾಫಲ್ಲಿ ಪಾಯಿಂಟ್ ಎನಲ್ಲಿ ಸ್ಟ್ರೆಸ್ ಕಂಡುಹಿಡಿಬೇಕಂದ್ರೆ ನಾವು ಹಿಂಗೆ ಬರಬೇಕು, ಹಿಂಗೆ. ಪಾಯಿಂಟ್ ಬಿ ನಲ್ಲಿ ಕಂಡುಹಿಡಿಬೇಕಂದ್ರೆ ಹಿಂಗೆ ಬರಬೇಕು, ಸಿ ನಲ್ಲಿ ಕಂಡುಹಿಡಿಬೇಕಂದ್ರೆ ಈ ಥರ, ಡಿ ನಲ್ಲಿ ಕಂಡುಹಿಡಿಬೇಕಂದ್ರೆ ಈ ಥರ, ಇ ನಲ್ಲಿ ಕಂಡುಹಿಡಿಬೇಕಂದ್ರೆ ಈ ಥರ ಬರಬೇಕು, ಎಫ್ ಅಲ್ಲಿ ಕಂಡುಹಿಡಿಬೇಕಂದ್ರೆ ಈ ಥರ ಬರಬೇಕು. ಈಗ ಇದರಲ್ಲಿ ಯಾವ ಪಾಯಿಂಟ್ ಅಲ್ಲಿ ಸ್ಟ್ರೆಸ್ ಜಾಸ್ತಿ ಇರ್ತದೆ ನೋಡಿ, ಪಾಯಿಂಟ್ ಎಫ್ ಅಲ್ಲಿ. ಅದಕ್ಕೆ ಮ್ಯಾಕ್ಸಿಮಮ್ ಸ್ಟ್ರೆಸ್ ಪಾಯಿಂಟ್ ಅಥವಾ ಅಲ್ಟಿಮೇಟ್ ಸ್ಟ್ರೆಸ್ ಪಾಯಿಂಟ್ ಅಂತ ಕರೀತಾರೆ. ನೋಡಿ, ಇದು ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್. ಇದರ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಮೇಲೆ ಯೂಶಲಿ ಏನು ಪ್ರಶ್ನೆ ಕೇಳಲ್ಲ, ಆದರೂ ನೀವು ತಿಳ್ಕೊಂಡಿದ್ರೆ ಒಳ್ಳೇದು, ಆಯ್ತಾ. ನೋಡಿ, ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಅಲ್ಲಿ ಈ ತರ 6 ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಒಂದು ಪ್ರಪೋರ್ಷನಾಲಿಟಿ ಲಿಮಿಟ್, ಹಂಗಂದ್ರೆ ಏನೋ ಸ್ಟ್ರೆಸ್ ಇಸ್ ಪ್ರಪೋರ್ಷನಲ್ ಟು ಸ್ಟ್ರೈನ್. ಅಂದ್ರೆ ಸ್ಟ್ರೆಸ್ ಇನ್ಕ್ರೀಸ್ ಆದರೆ ಸ್ಟ್ರೈನ್ ಇನ್ಕ್ರೀಸ್ ಆಗುತ್ತೆ. ಅದಕ್ಕಿಂತ ಸ್ವಲ್ಪ ಮೇಲ್ ಬಂದಾಗ ಎಲಾಸ್ಟಿಕ್ ಲಿಮಿಟ್ ಸಿಗುತ್ತೆ, ಎಲಾಸ್ಟಿಕ್ ಲಿಮಿಟ್. ಇನ್ನು ಮುಂದೆ ಹೋದ್ರೆ ಈಲ್ಡಿಂಗ್ ಆಗುತ್ತೆ. ಈಲ್ಡಿಂಗ್ ಅಲ್ಲಿ 2 ಪಾಯಿಂಟ್ ಇದೆ, ಅಪ್ಪರ್ ಮೇಲೆ ಇರೋದು ಅಪ್ಪರ್ ಈಲ್ಡ್ ಪಾಯಿಂಟ್, ಇಲ್ಲಿ ಡೌನ್ ಅಲ್ಲಿ ಇರೋದು ಲೋವರ್ ಈಲ್ಡ್ ಪಾಯಿಂಟ್. ಇನ್ನು ಲೋಡ್ ನ ಇನ್ಕ್ರೀಸ್ ಮಾಡಿದಾಗ ಇದೇನಾಗುತ್ತೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಜಾಸ್ತಿ ತೋರಿಸುತ್ತೆ. ನೋಡಿ, ಹಿಂಗೆ ಮೇಲೆ ಹೋಗುತ್ತೆ. ಇದಕ್ಕೆ ಮ್ಯಾಕ್ಸಿಮಮ್ ಸ್ಟ್ರೆಸ್ ಪಾಯಿಂಟ್ ಅಂತ ಕರೀತಾರೆ. ಯಾಕಂದ್ರೆ ಅಲ್ಲಿ ಇಷ್ಟು ಪಾಯಿಂಟ್ ಅಲ್ಲೂ ಹೈಯೆಸ್ಟ್ ಸ್ಟ್ರೆಸ್ ಇರೋದು ಇಲ್ಲೇ. ಇನ್ನು ಲೋಡ್ ನ ಇನ್ಕ್ರೀಸ್ ಮಾಡಿದಾಗ ಬ್ರೇಕ್ ಆಗ್ಬಿಡ್ತದೆ. ಅದಕ್ಕೆ ಬ್ರೇಕಿಂಗ್ ಪಾಯಿಂಟ್ ಅಂತ ಕರೀತಾರೆ. ನೋಡಿ, ಇದಿಷ್ಟು ನೆನಪಿಟ್ಕೊಂಡ್ರೆ ಸಾಕು, ಆಯ್ತಾ. ನೋಡಿ, ನಿಮಗೆ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಗೊತ್ತಾಯ್ತು, ಆಮೇಲೆ ಹುಕ್ಸ್ ಲಾ ಗೊತ್ತಾಯ್ತು ಅಲ್ವಾ. ನೋಡಿ, ನೆಕ್ಸ್ಟ್ ಇದರಲ್ಲಿ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಲ್ಲಿ ಇನ್ನೊಂದು ಎರಡು ಟಾಪಿಕ್ ಇದೆ. ಅದರಲ್ಲಿ ಒಂದೇನಪ್ಪ ಅಂತಂದ್ರೆ ಟೈಪ್ಸ್ ಆಫ್ ಮಾಡ್ಯುಲೈ ಆಫ್ ಎಲಾಸ್ಟಿಸಿಟಿ. ಮಾಡ್ಯುಲೈ ಆಫ್ ಎಲಾಸ್ಟಿಸಿಟಿ. ನೋಡಿ, ಮಾಡ್ಯುಲೈ ಆಫ್ ಎಲಾಸ್ಟಿಸಿಟಿ ನಲ್ಲಿ 3 ಇದೆ. ದೇರ್ ಆರ್ 3 ಮಾಡ್ಯುಲೈ ಆಫ್ ಎಲಾಸ್ಟಿಸಿಟಿ. ನಂಬರ್ 1, ಯಂಗ್ಸ್ ಮಾಡ್ಯುಲಸ್. ಯಂಗ್ಸ್ ಮಾಡ್ಯುಲಸ್ಗೆ ಒಂದೊಂದ್ಸರಿ ಇ ಅಂತಾನು ಯೂಸ್ ಮಾಡ್ತಾರೆ, ಆ ಸಿಂಬಲ್ ವೈ ಅಂತಾನು ಯೂಸ್ ಮಾಡ್ತಾರೆ. ಇ ಅಂತಾನು ಯೂಸ್ ಮಾಡ್ತಾರೆ, ಇಲ್ಲಾಂದ್ರೆ ವೈ ಅಂತಾನು ಯೂಸ್ ಮಾಡ್ತಾರೆ. ಇಟ್ ಈಸ್ ದಿ ರೇಷಿಯೋ ಆಫ್ ಬರೀ ಸ್ಟ್ರೆಸ್ ಟು ಸ್ಟ್ರೈನ್ ಅಂತಾನು ಕರೀತಾರೆ ಸಿಂಪಲ್ ಆಗಿ. ಆರ್ ಇಟ್ ಈಸ್ ದಿ ರೇಷಿಯೋ ಆಫ್ ಟೆನ್ಸೈಲ್ ಸ್ಟ್ರೆಸ್ ಟು ಟೆನ್ಸೈಲ್ ಸ್ಟ್ರೈನ್ ಅಥವಾ ಬರೀ ಸ್ಟ್ರೈನ್. ಇಟ್ ಈಸ್ ದಿ ರೇಷಿಯೋ ಆಫ್ ಟೆನ್ಸೈಲ್ ಸ್ಟ್ರೆಸ್ ಟು ಟೆನ್ಸೈಲ್ ಸ್ಟ್ರೈನ್, ಅಥವಾ ಸಿಂಪಲ್ ಆಗಿ ಸ್ಟ್ರೆಸ್ ಟು ಸ್ಟ್ರೈನ್, ಅಥವಾ ಲೀನಿಯರ್ ಸ್ಟ್ರೆಸ್ ಟು ಲೀನಿಯರ್ ಸ್ಟ್ರೈನ್. ನೋಡಿ, ಎಷ್ಟೊಂದು ಡೆಫಿನೇಷನ್ ಕರೀತಾರೆ. ದಿಸ್ ಇಸ್ ಆಲ್ಸೋ ಕಾಲ್ಡ್ ದಿ ರೇಷಿಯೋ ಆಫ್ ಲೀನಿಯರ್ ಸ್ಟ್ರೆಸ್ ಟು ಲೀನಿಯರ್ ಸ್ಟ್ರೈನ್. ಲೀನಿಯರ್ ಅಂದ್ರೆ ಒಂದೇ, ಲಾಂಜಿಟ್ಯೂಡಿನಲ್ ಅಂದ್ರೆ ಒಂದೇ. ನೋಡಿ, ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಟು ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಹಂಗೂ ಕರೀತಾರೆ, ಆಯ್ತಾ. ನೋಡಿ, ಇದು ಯಂಗ್ಸ್ ಮಾಡ್ಯುಲಸ್ ಅಂತಂದ್ರೆ ಇಟ್ ಈಸ್ ದಿ ರೇಷಿಯೋ ಆಫ್ ಸಿಂಪಲ್ ಆಗಿ ಸ್ಟ್ರೆಸ್ ಟು ಸ್ಟ್ರೈನ್ ಅನ್ಬೋದು, ಅಥವಾ ಟೆನ್ಸೈಲ್ ಸ್ಟ್ರೆಸ್ ಟು ಟೆನ್ಸೈಲ್ ಸ್ಟ್ರೈನ್, ಲೀನಿಯರ್ ಸ್ಟ್ರೆಸ್ ಟು ಲೀನಿಯರ್ ಸ್ಟ್ರೈನ್, ಯಾವ್ದಾದ್ರು ಹೇಳ್ಬೋದು. ಅದೇ ತರ ನೆಕ್ಸ್ಟ್ ಬಲ್ಕ್ ಮಾಡ್ಯುಲಸ್. ಕೆ. ನೋಡಿ, ಇಟ್ ಈಸ್ ದಿ ರೇಷಿಯೋ ಆಫ್ ಡೈರೆಕ್ಟ್ ಸ್ಟ್ರೆಸ್ ಟು ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ಡೈರೆಕ್ಟ್ ಸ್ಟ್ರೆಸ್ ಟು ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಯಾವುದು, ಬಲ್ಕ್ ಮಾಡ್ಯುಲಸ್ ಇಸ್ ದಿ ರೇಷಿಯೋ ಆಫ್ ಡೈರೆಕ್ಟ್ ಸ್ಟ್ರೆಸ್ ಟು ವಾಲ್ಯೂಮೆಟ್ರಿಕ್ ಸ್ಟ್ರೈನ್, ಆಯ್ತಾ. ನೆಕ್ಸ್ಟ್ 3ನೇದು ಶಿಯರ್ ಸ್ಟ್ರೆಸ್, ಶಿಯರ್ ಮಾಡ್ಯುಲಸ್ ಆರ್ ರಿಜಿಡಿಟಿ ಮಾಡ್ಯುಲಸ್. ಶಿಯರ್ ಮಾಡ್ಯುಲಸ್ ಆರ್ ರಿಜಿಡಿಟಿ ಮಾಡ್ಯುಲಸ್. Shear modulus or rigidity modulus. It is the ratio of shear stress to shear strain. It is the ratio of shear stress to shear strain.
ನೋಡಿ, ಮಾಡ್ಯುಲೈ ಆಫ್ ಎಲಾಸ್ಟಿಸಿಟಿನಲ್ಲಿ 3 ಇದೆ. ಯಾವುದಪ್ಪ ಅಂದರೆ, ಒಂದು ಯಂಗ್ಸ್ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್, ರಿಜಿಡಿಟಿ ಮಾಡ್ಯುಲಸ್. ನೋಡಿ, ರಿಜಿಡಿಟಿ ಮಾಡ್ಯುಲಸ್ಗೆ CRG. ಆಯ್ತಾ, ಸಿಂಬಲ್ಗಳು ಚೇಂಜ್ ಆಗ್ತವೆ, ಬಟ್ ಯೂಶಲಿ ಇದನ್ನೇ ಯೂಸ್ ಮಾಡೋದು. ಶಿಯರ್ ಮಾಡ್ಯುಲಸ್ಗೆ ಆರ್ ರಿಜಿಡಿಟಿ ಮಾಡ್ಯುಲಸ್ಗೆ ಡೆಫಿನೇಷನ್ ಏನಪ್ಪ ಅಂದರೆ, ಇಟ್ ಈಸ್ ದಿ ರೇಷಿಯೋ ಆಫ್ ಶಿಯರ್ ಸ್ಟ್ರೆಸ್ ಟು ಶಿಯರ್ ಸ್ಟ್ರೈನ್. ನೋಡಿ, ಇಲ್ಲಿ ಡೈರೆಕ್ಟ್ ಸ್ಟ್ರೆಸ್ ಅಂದರೆ ಅದು ಟೆನ್ಸೈಲ್ ಸ್ಟ್ರೆಸ್ ಆಗ್ಬೋದು, ಕಂಪ್ರೆಸಿವ್ ಸ್ಟ್ರೆಸ್ ಆಗ್ಬೋದು, ಶಿಯರ್ ಆಗಲ್ಲ. ಡೈರೆಕ್ಟ್ ಸ್ಟ್ರೆಸ್ ಅಂದರೆ ಇಟ್ ಮೇ ಬಿ ಟೆನ್ಸೈಲ್ ಸ್ಟ್ರೆಸ್ ಆರ್ ಕಂಪ್ರೆಸಿವ್ ಸ್ಟ್ರೆಸ್, ಅದಕ್ಕೆ ಡೈರೆಕ್ಟ್ ಸ್ಟ್ರೆಸ್ ಅಂತಾರೆ. ಬಲ್ಕ್ ಮಾಡ್ಯುಲಸ್ ಇಸ್ ದಿ ರೇಷಿಯೋ ಆಫ್ ಡೈರೆಕ್ಟ್ ಸ್ಟ್ರೆಸ್ ಟು ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಅಲ್ಲ, ಇದು ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ಡೈರೆಕ್ಟ್ ಸ್ಟ್ರೆಸ್ ಟು ವಾಲ್ಯೂಮೆಟ್ರಿಕ್ ಸ್ಟ್ರೈನ್, ಇದು ಶಿಯರ್ ಸ್ಟ್ರೆಸ್ ಟು ಶಿಯರ್ ಸ್ಟ್ರೈನ್. ಬರೀ ಸ್ಟ್ರೆಸ್ ಟು ಸ್ಟ್ರೈನ್ ಅಥವಾ ಟೆನ್ಸೈಲ್ ಸ್ಟ್ರೆಸ್ ಟು ಟೆನ್ಸೈಲ್ ಸ್ಟ್ರೈನ್ ಆರ್ ಲೀನಿಯರ್ ಸ್ಟ್ರೆಸ್ ಟು ಲೀನಿಯರ್ ಸ್ಟ್ರೈನ್, ಲೀನಿಯರ್ ಟು ಲೀನಿಯರ್. ಆಯ್ತಾ, ನೋಡಿ, ಇದಾದ್ಮೇಲೆ ಪಾಯ್ಸನ್ಸ್ ರೇಷಿಯೋ. ನೋಡಿ, ಪಾಯ್ಸನ್ಸ್ ರೇಷಿಯೋ ಅಂತಂದ್ರೆ ಒಂದೊಂದು ಮೆಟೀರಿಯಲ್ಗೆ ಒಂದೊಂದು ವ್ಯಾಲ್ಯೂ ಇದೆ. ಒಂದೊಂದು ಮೆಟೀರಿಯಲ್ಗೆ ಒಂದೊಂದು ವ್ಯಾಲ್ಯೂ ಇದೇನಪ್ಪ ಅಂತಂದ್ರೆ, ಇಟ್ ಈಸ್ ದಿ ರೇಷಿಯೋ ಆಫ್ ಲ್ಯಾಟರಲ್ ಸ್ಟ್ರೈನ್ ಟು ಲೀನಿಯರ್ ಸ್ಟ್ರೈನ್. ಇಟ್ ಈಸ್ ದಿ ರೇಷಿಯೋ ಆಫ್ ಲ್ಯಾಟರಲ್ ಸ್ಟ್ರೈನ್ ಟು ಲೀನಿಯರ್ ಸ್ಟ್ರೈನ್. ಒಂದೊಂದು ಮೆಟೀರಿಯಲ್ಗೆ ಒಂದೊಂದು, ಅಂದರೆ ಮೈಲ್ಡ್ ಸ್ಟೀಲ್ಗೆ ಒಂದು, ಕಾಪರ್ಗೆ ಒಂದು, ಕಾಂಕ್ರೀಟ್ಗೆ ಒಂದು, ರಬ್ಬರ್ಗೆ ಒಂದು, ಆ ಥರ ಬೇರೆ ಬೇರೆ ವ್ಯಾಲ್ಯೂಸ್ ಇರ್ತವೆ. ಇಟ್ ಈಸ್ ದಿ ರೇಷಿಯೋ ಆಫ್ ಲ್ಯಾಟರಲ್ ಸ್ಟ್ರೈನ್ ಟು ಲೀನಿಯರ್ ಸ್ಟ್ರೈನ್. ನಿಮಗೆ ಸ್ಟ್ರೈನ್ ಹೇಳುವಾಗ ಲ್ಯಾಟರಲ್ ಸ್ಟ್ರೈನ್ ಅಂದ್ರೆ ಏನು, ಲೀನಿಯರ್ ಸ್ಟ್ರೈನ್ ಅಂದ್ರೆ ಏನು ಅಂತ ಹೇಳಿದ್ದೀನಿ. ಲ್ಯಾಟರಲ್ ಅಂತಂದ್ರೆ ಇಟ್ ಈಸ್ ದಿ ರೇಷಿಯೋ ಆಫ್ ಚೇಂಜ್ ಇನ್ ಡಯಾಮೀಟರ್ ಟು ಒರಿಜಿನಲ್ ಡಯಾಮೀಟರ್, ಚೇಂಜ್ ಇನ್ ಲೆಂತ್ ಟು ಒರಿಜಿನಲ್ ಲೆಂತ್. ಅವೆರಡರದ್ದು ರೇಷಿಯೋ ತಗೊಂಡ್ರೆ ಏನು ಬರುತ್ತೆ, ಪಾಯ್ಸನ್ಸ್ ರೇಷಿಯೋ. ಕೇಳ್ಬಿಡ್ತಾರೆ ನಿಮಗೆ ಡೈರೆಕ್ಟ್ ಸೈನ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ, ದ ರೇಷಿಯೋ ಆಫ್ ಲ್ಯಾಟರಲ್ ಸ್ಟ್ರೈನ್ ಟು ಲೀನಿಯರ್ ಸ್ಟ್ರೈನ್ ಇಸ್ ಕಾಲ್ಡ್ ಅಂತ ಪಾಯ್ಸನ್ಸ್ ರೇಷಿಯೋ, ಬಲ್ಕ್ ಮಾಡ್ಯುಲಸ್, ಯಂಗ್ಸ್ ಮಾಡ್ಯುಲಸ್, ಶಿಯರ್ ಮಾಡ್ಯುಲಸ್ ಅಂತ 4 ಆಪ್ಷನ್ ಕೊಡ್ತಾರೆ. ಪಾಯ್ಸನ್ಸ್ ರೇಷಿಯೋ ಅಂದ್ರೆ ಏನು, ಇಟ್ ಈಸ್ ದಿ ರೇಷಿಯೋ ಆಫ್ ಲ್ಯಾಟರಲ್ ಸ್ಟ್ರೈನ್ ಟು ಲೀನಿಯರ್ ಸ್ಟ್ರೈನ್, ನೆನ್ಪಿಟ್ಕೋಬೇಕು. ಆಯ್ತಾ, ನೋಡಿ, ಇದಾದ್ಮೇಲೆ ಇನ್ನೊಂದು ಕಂಪ್ರೆಸಿಬಿಲಿಟಿ ಅಂತ ಬರುತ್ತೆ. ಕಂಪ್ರೆಸಿಬಿಲಿಟಿ ಅಂತಂದ್ರೆ ಇಟ್ ಈಸ್ ದಿ ರೆಸಿಪ್ರೋಕಲ್ ಆಫ್ ಬಲ್ಕ್ ಮಾಡ್ಯುಲಸ್ ಅಂತ. ಈಗ ಬಲ್ಕ್ ಮಾಡ್ಯುಲಸ್ ಅಂದ್ರೆ ಹೇಳ್ಕೊಟ್ಟಿದ್ದೀನಿ, ಡೈರೆಕ್ಟ್ ಸ್ಟ್ರೆಸ್ ಟು ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ಕಂಪ್ರೆಸಿಬಿಲಿಟಿ ಅಂತಂದ್ರೆ ಇಟ್ ಈಸ್ ದಿ ರೇಷಿಯೋ, ಇಟ್ ಈಸ್ ದಿ ರೆಸಿಪ್ರೋಕಲ್ ಆಫ್ ಬಲ್ಕ್ ಮಾಡ್ಯುಲಸ್. ನೆನ್ಪಿಟ್ಕೊಳ್ಳಿ, ರೆಸಿಪ್ರೋಕಲ್ ಆಫ್ ಬಲ್ಕ್ ಮಾಡ್ಯುಲಸ್. ರೆಸಿಪ್ರೋಕಲ್ ಅಂದ್ರೆ 1/, ಅಂತ, ರೆಸಿಪ್ರೋಕಲ್ ಆಫ್ ಬಲ್ಕ್ ಮಾಡ್ಯುಲಸ್. ಕಂಪ್ರೆಸಿಬಿಲಿಟಿ ಅಂತಂದ್ರೆ ಏನು, ಇಟ್ ಈಸ್ ದಿ ರೆಸಿಪ್ರೋಕಲ್ ಆಫ್ ಬಲ್ಕ್ ಮಾಡ್ಯುಲಸ್. ಅಂತಂದ್ರೆ ಬಲ್ಕ್ ಮಾಡ್ಯುಲಸ್ಗೆ ಸಿಂಬಲ್ K ಅಂತ ಯೂಸ್ ಮಾಡ್ತಾರೆ. 1/K ಅಂತಂದ್ರೆ ಕಂಪ್ರೆಸಿಬಿಲಿಟಿ. ನೋಡಿ, ಕಂಪ್ರೆಸಿಬಿಲಿಟಿ ಅಂತಂದ್ರೆ ಈಗ ಒಂದು ಕಂಪ್ರೆಸ್ ಅಂತ ಫೋರ್ಸ್ ಅಪ್ಲೈ ಮಾಡಿದಾಗ ಅದ್ರದ್ದು ಈ ಸೈಜ್ ಕಡಿಮೆ ಆಗುತ್ತೆ. ಏನಕ್ಕಪ್ಪ ಸೈಜ್ ಕಡಿಮೆ ಆಗ್ತದೆ ಅಂತಂದ್ರೆ, ಆ ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಕಡಿಮೆ ಆಯ್ತವೆ, ಅದ್ರದ್ದು ಸೈಜ್, ಅದಕ್ಕೋಸ್ಕರ ಸೈಜ್ ಕಡಿಮೆ ಆಗುತ್ತೆ. ಕಂಪ್ರೆಸಿಬಿಲಿಟಿ ಏನಾರ ಆಗಲಿ, ಕಂಪ್ರೆಸಿಬಿಲಿಟಿ ಅಂತಂದ್ರೆ ನೆನ್ಪಿಟ್ಕೊಳ್ಳಿ ಏನು, ಇಟ್ ಈಸ್ ದಿ ರೆಸಿಪ್ರೋಕಲ್ ಆಫ್ ಬಲ್ಕ್ ಮಾಡ್ಯುಲಸ್. ಕಂಪ್ರೆಸಿಬಿಲಿಟಿ ಅಂದ್ರೆ ಏನು, ಇಟ್ ಈಸ್ ದಿ ರೆಸಿಪ್ರೋಕಲ್ ಆಫ್ ಬಲ್ಕ್ ಮಾಡ್ಯುಲಸ್. ನೋಡಿ, ಇದಾದ್ಮೇಲೆ ಇನ್ನೊಂದಿದೆ ಫ್ಯಾಕ್ಟರ್ ಆಫ್ ಸೇಫ್ಟಿ. ನೋಡಿ, ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತಂದ್ರೆ ಇಟ್ ಈಸ್ ದಿ ರೇಷಿಯೋ ಆಫ್ ಅಲ್ಟಿಮೇಟ್ ಸ್ಟ್ರೆಸ್. ಅಲ್ಟಿಮೇಟ್ ಸ್ಟ್ರೆಸ್ ಅಂದ್ರೆ ಒಂದೇ, ಮ್ಯಾಕ್ಸಿಮಮ್ ಸ್ಟ್ರೆಸ್ ಅಂದ್ರೆ ಒಂದೇ, ಟು ದಿ ವರ್ಕಿಂಗ್ ಸ್ಟ್ರೆಸ್ ಅಂತ. ನೋಡಿ, ಇಲ್ಲಿ ಅಲ್ಟಿಮೇಟ್ ಸ್ಟ್ರೆಸ್ ಅಂದ್ರೆ ಮ್ಯಾಕ್ಸಿಮಮ್ ಸ್ಟ್ರೆಸ್. ಈಗ ನಿಮಗೆ ಒಂದು ಮೈಲ್ಡ್ ಸ್ಟೀಲ್ ಸ್ಪೆಸಿಮನ್ಗೆ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಹಾಕಿದಾಗ ನೋಡಿ, ಇದು ಮ್ಯಾಕ್ಸಿಮಮ್ ಸ್ಟ್ರೆಸ್ ಅಲ್ವಾ. ಆಮೇಲೆ ಈ ವರ್ಕಿಂಗ್ ಸ್ಟ್ರೆಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಈ ಎಲಾಸ್ಟಿಕ್ ಲಿಮಿಟ್ ಒಳಗಡೆ ಇರ್ತದೆ ನೋಡಿ, ಇಲ್ಲಿಂದ ಇಲ್ಲಿ ತನಕನೂ ವರ್ಕಿಂಗ್ ಸ್ಟ್ರೆಸ್ ಇದು. ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ನಮಗೆ ಸೇಫ್ ಆಗಿರ್ತದೆ ಮೆಟೀರಿಯಲ್, ನಮ್ಗೆ ಯಾವ ಸೈಜ್ ಯಾವ ಶೇಪ್ ಇತ್ತು ಅದೇ ಶೇಪೇ ಬರುತ್ತೆ. ಇದನ್ನ ವರ್ಕಿಂಗ್ ಸ್ಟ್ರೆಸ್ ಅಂತ ಕರೀತಾರೆ. ಇದಕ್ಕಿಂತ ಮುಂದೆ ಇಲ್ಲಿಗೆ ಬಂದಾಗ ಏನೋ ಅಲ್ಟಿಮೇಟ್ ಸ್ಟ್ರೆಸ್ ಅಂತ. ಇವೆರಡರದ್ದು ರೇಷಿಯೋ ತಗೊಂಡ್ರೆ ಫ್ಯಾಕ್ಟರ್ ಆಫ್ ಸೇಫ್ಟಿ. ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂದ್ರೆ ನಾವು ವರ್ಕಿಂಗ್ ಸ್ಟ್ರೆಸ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ಯೂಶುವಲಿ ನಾವೇನ್ ಮಾಡ್ತೀವಿ, ಅಲ್ಟಿಮೇಟ್ ಸ್ಟ್ರೆಸ್ ಡಿವೈಡೆಡ್ ಬೈ ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತ ಮಾಡ್ಕೋತೀವಿ. FOS ಅಂದ್ರೆ ಫ್ಯಾಕ್ಟರ್ ಆಫ್ ಸೇಫ್ಟಿ. ಏನಕ್ಕಪ್ಪ ಮಾಡ್ಕೋತೀವಿ ಅಂತಂದ್ರೆ, ಯಾವುದೋ ಒಂದು ಮೆಟೀರಿಯಲ್ ಅಲ್ಟಿಮೇಟ್ ಸ್ಟ್ರೆಸ್ 300 Nm/m² ಅನ್ಕೊಳ್ಳಿ, ಆಯ್ತಾ.
ನಾವು ಈ ವ್ಯಾಲ್ಯೂ ತಗೊಂಡು ಏನಾದರೂ ಡಿಸೈನ್ ಮಾಡಿದ್ರೆ, ಈ ವ್ಯಾಲ್ಯೂ ತಗೊಂಡು ಡಿಸೈನ್ ಮಾಡಿದ್ರೆ ಯಾವಾಗ ಮೆಟೀರಿಯಲ್ ಫೇಲ್ ಆಯ್ತದೆ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅಲ್ವಾ ನೋಡಿ, ಇಲ್ಲಿ ಈಲ್ಡಿಂಗ್ ಎಲ್ಲ ಆಗ್ಬಿಡ್ತದೆ. ಯಾವಾಗ ಮೆಟೀರಿಯಲ್ ಫೇಲ್ ಆಗ್ಬಿಡ್ತದೆ ಹೇಳೋಕ್ಕಾಗಲ್ಲ, ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನಾವು ಡಿಸೈನ್ ಮಾಡಿರೋದು ಸೇಫ್ ಆಗಿರಬೇಕು ಅಂತಂದರೆ ಈ ಅಲ್ಟಿಮೇಟ್ ಸ್ಟ್ರೆಸ್ ತಗೊಳ್ಳಲ್ಲ. ಇದಕ್ಕೆ ಏನು ಮಾಡ್ತೀವಿ, ಒಂದು ಯಾವುದೋ ಫ್ಯಾಕ್ಟರ್ ಆಫ್ ಸೇಫ್ಟಿ ಒಂದು ಮೆಟೀರಿಯಲ್ ಒಂದೊಂದು ಇರ್ತದೆ, 1.5, 2 ಆ ಥರ ಇರ್ತದೆ. ಈಗ ಸಪೋಸ್ 2 ಅಂದ್ಕೊಳ್ಳಿ, ಫ್ಯಾಕ್ಟರ್ ಆಫ್ ಸೇಫ್ಟಿ 2 ಅಂತ ತಗೊಂಡಾಗ ಅಲ್ಟಿಮೇಟ್ ಸ್ಟ್ರೆಸ್ 300 ಇರ್ತದೆ. ಡಿವೈಡ್ ಬೈ 2 ಮಾಡಿದ್ರೆ ಏನು ಬರುತ್ತೆ, 150. ನಾವು ಈ ವ್ಯಾಲ್ಯೂಗೆ ಡಿಸೈನ್ ಮಾಡಿದ್ರೆ 150 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತಂದ್ರೆ ಇಲ್ಲಿಗೆ ಬಂದ್ಬಿಟ್ಟಿರ್ತದೆ. ಯೂಶುವಲಿ ವರ್ಕಿಂಗ್ ಸ್ಟ್ರೆಸ್ ಬಂದ್ಬಿಟ್ಟಿರ್ತದೆ. ಈ ವ್ಯಾಲ್ಯೂ ಡಿಸೈನ್ ಮಾಡಿದಾಗ ನಾವು ಮಾಡಿರೋ ಮೆಟೀರಿಯಲ್ ಸೇಫ್ ಆಗಿರ್ತದೆ. ಅರ್ಥ ಆಯ್ತಾ? ಅಲ್ಟಿಮೇಟ್ ಸ್ಟ್ರೆಸ್ ಅಂತ ಕೊಟ್ಟಾಗ ನಾವು ಆ ವ್ಯಾಲ್ಯೂ ಡಿಸೈನ್ ಮಾಡಿದ್ರೆ ಸೇಫ್ ಆಗಿರಲ್ಲ. ಇದನ್ನ ಒಂದು ಯಾವುದೋ ಒಂದು ಫ್ಯಾಕ್ಟರ್ ಆಫ್ ಸೇಫ್ಟಿ, ಮೈಲ್ಡ್ ಸ್ಟೀಲ್ ಒಂದು, ಕ್ಯಾಸ್ಟ್ ಐರನ್ ಒಂದು ಆ ಥರ ಇರ್ತದೆ. ಅದನ್ನ ಡಿವೈಡ್ ಮಾಡಿದಾಗ ಅಂದರೆ ತುಂಬ ಜಾಸ್ತಿ ಇರಲ್ಲ, 5, 4, 6 ಆ ಥರ ಎಲ್ಲ ಇರಲ್ಲ, 1.5 to 2.5 ಆ ಥರನೇ ಇರ್ತದೆ. ಇದನ್ನ ನೋಡಿ ಡಿವೈಡ್ ಮಾಡಿದಾಗ ಕಡಿಮೆ ಬಂದ್ಬಿಡ್ತದೆ. ಕಡಿಮೆ ಬಂತು ಅಂತಂದರೆ ಈ ವ್ಯಾಲ್ಯೂ ತಗೊಂಡು ಡಿಸೈನ್ ಮಾಡಿದ್ರೆ ಸೇಫ್ ಆಗಿರುತ್ತೆ. ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತಂದರೆ ನಾವು ಒಂದು ಮೆಟೀರಿಯಲ್ ಸೇಫ್ ಆಗಿರ್ಬೇಕಂದ್ರೆ ಏನು ಮಾಡಬೇಕು, ಏನು ತಗೋಬೇಕು ಅಂತ ಅಷ್ಟೇ. ಫ್ಯಾಕ್ಟರ್ ಆಫ್ ಸೇಫ್ಟಿಯಾಗಿರಲಿ ಅಂತ, ಅರ್ಥ ಆಯ್ತಾ? ಲೋಡ್ಗಳು ಜಾಸ್ತಿ ಬಿದ್ದರೂ ಸೇಫ್ಟಿಯಾಗಿರಲಿ ಅಂತ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ನೋಡಿ, ನೀವು ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಲ್ಲಿ ಇಷ್ಟನ್ನ ಕಲ್ತ್ಕೋಬೇಕು. ಏನೇನಂತ ಒಂದ್ಸಲಿ ಗ್ಲಾನ್ಸ್ ಮಾಡ್ಬಿಡ್ತೀನಿ ನೋಡಿ. ನಿಮಗೆ ಸ್ಟಾರ್ಟಿಂಗು ಸ್ಟೇಟ್ಸ್ ಆಫ್ ಮ್ಯಾಟರ್ ಹೇಳಿದೆ. ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಇನ್ನೊಂದು ಪ್ಲಾಸ್ಮಾ ಅಂತ. ಸಾಲಿಡ್ ಅಂದ್ರೆ ಏನು, ಲಿಕ್ವಿಡ್ ಅಂದ್ರೆ ಏನು, ಗ್ಯಾಸ್ ಅಂದ್ರೆ ಏನು ಅಂತ ಹೇಳಿದೆ. ಆಮೇಲೆ ಫೋರ್ಸ್ ಅಂತಂದ್ರೆ ಏನು ಅಂತ ಹೇಳಿದೆ. ಡಿಫಾರ್ಮಿಂಗ್ ಫೋರ್ಸ್ ಅಂದ್ರೆ ಏನು, ರೆಸ್ಟೋರಿಂಗ್ ಫೋರ್ಸ್ ಅಂತಂದ್ರೆ ಏನು, ಆಮೇಲೆ ಸ್ಟ್ರೆಸ್ ಅಂತಂದ್ರೆ ಏನು, ಟೈಪ್ಸ್ ಆಫ್ ಸ್ಟ್ರೆಸ್ಸಸ್ ಯಾವ್ಯಾವು, ಟೆನ್ಸೈಲ್ ಸ್ಟ್ರೆಸ್, ಕಂಪ್ರೆಸಿವ್ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್ ಅಲ್ವಾ, ಅದರದ್ದು ಡೆಫಿನೇಷನ್ಗಳೇನು, ಆಮೇಲೆ ಸ್ಟ್ರೈನ್ ಅಂತಂದ್ರೆ ಏನು, ಸ್ಟ್ರೈನ್ದು ಡೆಫಿನೇಷನ್ ಏನು, ಯೂನಿಟ್ ಏನು ಅಂತ ಹೇಳಿದೆ. ಅದಾದ್ಮೇಲೆ ಟೈಪ್ಸ್ ಆಫ್ ಸ್ಟ್ರೈನ್ ಹೇಳಿದೆ ಅಲ್ವಾ, ಯಾವ್ದಾದ್ರು ಲೀನಿಯರ್ ಸ್ಟ್ರೈನ್, ಆಮೇಲೆ ಲ್ಯಾಟ್ರಲ್ ಸ್ಟ್ರೈನ್, ಆಮೇಲೆ ಲೀನಿಯರ್ ಸ್ಟ್ರೈನ್, ಲ್ಯಾಟ್ರಲ್ ಸ್ಟ್ರೈನ್, ಶಿಯರ್ ಸ್ಟ್ರೈನ್ ಅಲ್ವಾ, ಅಷ್ಟು ಹೇಳಿದೆ. ಆಮೇಲೆ ಹುಕ್ಸ್ ಲಾ ಹೇಳ್ಕೊಟ್ಟೆ. ಹುಕ್ಸ್ ಲಾನಲ್ಲಿ ಎಲಾಸ್ಟಿಕ್ ಲಿಮಿಟ್ ಅಂದ್ರೆ ಏನು, ಪ್ರಪೋರ್ಷನಲ್ ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಏನು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಏನು, ಎಲಾಸ್ಟಿಸಿಟಿ ಅಂತಂದ್ರೆ ಏನು, ಪ್ಲಾಸ್ಟಿಸಿಟಿ ಅಂತಂದ್ರೆ ಏನು, ಆಮೇಲೆ ಹುಕ್ಸ್ ಲಾದು ಡೆಫಿನೇಷನ್ ಏನು ಅದು ಹೇಳ್ಕೊಟ್ಟೆ. ಅದಾದ್ಮೇಲೆ ಮಾಡ್ಯುಲೈ ಆಫ್ ಎಲಾಸ್ಟಿಸಿಟಿ 3 ಇದೆ. ಒಂದು ಯಂಗ್ಸ್ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್, ರಿಜಿಡಿಟಿ ಮಾಡ್ಯುಲಸ್. ಯಂಗ್ಸ್ ಮಾಡ್ಯುಲಸ್ ಅಂತಂದ್ರೆ ಏನು, ಬಲ್ಕ್ ಮಾಡ್ಯುಲಸ್ ಅಂತಂದ್ರೆ ಏನು, ರಿಜಿಡಿಟಿ ಮಾಡ್ಯುಲಸ್ ಅಂತಂದ್ರೆ ಏನು ಅಂತ ಹೇಳಿದೆ. ಅದಾದ್ಮೇಲೆ ಪಾಯ್ಸನ್ಸ್ ರೇಷಿಯೋ, ಅದ್ರದ್ದು ಡೆಫಿನೇಷನ್ ಏನು, ಪಾಯ್ಸನ್ಸ್ ರೇಷಿಯೋ ಬರೀ ಡೆಫಿನೇಷನ್ ಅಷ್ಟೇ ಕೇಳೋದು ನಿಮಗೆ, ಇನ್ನೇನು ಬೇರೆ ಏನು ಕೇಳಕ್ ಹೋಗಲ್ಲ. ಆಮೇಲೆ ಕಂಪ್ರೆಸಿಬಿಲಿಟಿ ಅಂತಂದ್ರೇನು, ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತಂದ್ರೇನು. ನೋಡಿ, ಇದಿಷ್ಟು ನಿಮಗೆ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಸರಿನಾ? ನೋಡಿ, ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಂದರೆ ಇಷ್ಟನ್ನ ನೀವು ಓದ್ಕೋಬೇಕು. ನೋಡಿ, 2 ವಿಡಿಯೋನಲ್ಲಿ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಬಗ್ಗೆ ಏನಿದೆ ನಿಮ್ಮ ಸಿಲೆಬಸ್ ಅಷ್ಟನ್ನು ಹೇಳ್ಕೊಟ್ಟಿದ್ದೀನಿ. ಇದ್ರದ್ದು ನೋಡೋಣ ಎಕ್ಸಾಮಲ್ಲಿ ಏನೇನು ಕೇಳಿದ್ದಾರೆ, ಏನೇನು ಆಬ್ಜೆಕ್ಟಿವ್ ಕ್ವಶನ್ಸ್ ಓದಬೇಕು ಅದು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ನೋಡಿ, ಇಲ್ಲಿಗೆ ಇವತ್ತೊಂದು ಕ್ಲಾಸು ಸಾಕು. ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ನೋಡಿ, ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ನನ್ನ ಪ್ರಮೋಷನ್ ಮಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ನನ್ನ ಚಾನಲನ್ನು ವೀಕ್ಷಣೆ ಮಾಡಿ ಬೆಳೆಸ್ತಾ ಇದ್ದೀರಾ. ನಿಮಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ನನ್ನ ಚಾನಲನ್ನು ಹೆಚ್ಚು ಹೆಚ್ಚು ನೋಡಿ ಅಂತ ಹೇಳ್ತಾ, DECT ಪ್ರಿಪೇರ್ ಆಗ್ತಾ ಇರೋರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಥ್ಯಾಂಕ್ ಯು.